ಗಾಯ್ಸ್ ನನ್ನ ಕ್ಲಾಸ್ ರೂಮ್ ತೋರಿಸ್ತೀನಿ ಈಗ ನೋಡಿ, ಇಲ್ಲಿದ್ದಾನೆ. ಸೊ ಗಾಯ್ಸ್ ಅದು ನನ್ನ ಕ್ಲಾಸ್ ರೂಮು, ಟೆಂತಲ್ಲಿ ಓದಿದ್ದು. ಸೊ ಇಲ್ಲೇ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಗಾಯ್ಸ್ ಇವತ್ತು 79th ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವಾಗ ಟೈಮ್ ಆಗ್ತಿದೆ 9 o'clock. ಸೊ ಇವಾಗ ಏನಪ್ಪ ಅಂದರೆ ನಾನು ಹಳೆ ಸ್ಕೂಲ್ಗೆ ಹೋಗ್ತಿದ್ದೀನಿ. LKG ಇಂದ 10th ಹೋಗಿದ್ದೆ ಅದೇ ಸ್ಕೂಲು. ಸೊ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಆ ಸ್ಕೂಲ್ಗೆ ಹೋಗೋಣ ಬನ್ನಿ ಗೈಸ್. ಹಂಗೆ ನಾನು ಒಂದು ಸತಿ ಔಟ್ಫಿಟ್ ಚೆಕ್ ಮಾಡ್ಕೊಂಬಿಡಿ. ಸೊ ಗೈಸ್ ಇದೆ ಗೈಸ್, ಶರ್ಟ್ ಚೆನ್ನಾಗಿದೆ ನೋಡಿ ಗೈಸ್. ಇವಾಗ ನಾನು ಜಸ್ಟ್ ಸ್ಕೂಲಿಗೆ ಬಂದಿದ್ದೀನಿ. ಸೊ ಗೈಸ್ ಇವಾಗ ಏನಾಗಿದೆ ಅಂತ ನೋಡಿ ಗೈಸ್, ಯಾರೂ ಇಲ್ಲ ಗೈಸ್ ಸ್ಕೂಲಲ್ಲಿ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಫುಲ್ಲು ಲೇಟ್ ಆಗಿಬಿಟ್ಟಿದೆ. ಸೊ ಗೈಸ್ ನನ್ನ ಕ್ಲಾಸ್ ರೂಮ್ ತೋರಿಸ್ತೀನಿ ಈಗ ನೋಡಿ, ಇಲ್ಲಿದ್ದಾನೆ. ಸೊ ಗೈಸ್ ಅದು ನನ್ನ ಕ್ಲಾಸ್ ರೂಮು, ಟೆಂತಲ್ಲಿ ಓದಿದ್ದು. ಸೊ ಇಲ್ಲೇ ನಾನೆಲ್ಲ ಓದಿರೋದು. ಬೇಸಿಕ್ಲಿ LKG ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕುಂತಿದ್ದಾರೆ. ನಾವಿಷ್ಟೇ ಜನ ಇರೋದು ಇಲ್ಲಿ, ಬೇರೆ ಯಾರೂ ಇಲ್ಲ ಇಲ್ಲಿ. ತುಂಬ ಲೇಟ್ ಆಗ್ಬಿಡೋದು. ಐ ಥಿಂಕ್ ಎಲ್ಲರೂ 7 o'clock ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಗೈಸ್ ನಾನು ಮೇಲೆಲ್ಲ ಹೋಗೋಕ್ಕಾಗಲ್ಲ ನೋಡಿ, ಆಗಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಲಾಕ್ ತೆಗಿಸ್ಬೇಕಂದ್ರೆ ಅವ್ರ ಹತ್ರನೇ ಇದೆ ಕೀ. ಮತ್ತೆ ಇಲ್ಲಿ ಫ್ಲಾಗ್ ಹಾಕಿದ್ದಾರೆ ನೋಡಿ. ಇವಾಗ ನೋಡಿ ಇಲ್ಲಿ ಇಂಡಿಯಾ ಫ್ಲಾಗ್ ಇಲ್ಲೇ ಇದೆ, ಕರ್ನಾಟಕ ಫ್ಲಾಗ್ನೂ ಇಲ್ಲೇ ಇದೆ ಗೈಸ್. ಹಳೆ ಸ್ಟೂಡೆಂಟು ಇಲ್ಲೇನೋ ಆರ್ಟ್ ಮಾಡಿದ್ದಾರೆ ನೋಡಿ. ಲಂಚ್ ಟೈಮಲ್ಲ ಇಲ್ಲೇ ಕುತ್ಕೊಳ್ತಿರೋದು ನೋಡಿ. ಇಲ್ಲಿ ಕುತ್ಕೊಂಡು ಇಲ್ಲೆಲ್ಲ ಊಟ ಮಾಡ್ತಿದ್ವಿ. ಸೊ ಬೇಸಿಕ್ಲಿ ಇಲ್ಲಿ ಅಲ್ಲಿ ಎಲ್ಲರೂ ಕುತ್ಕೋತಿದ್ವಿ. ಸೊ PT ಪೀರಿಯಡಲ್ಲಿ ಅಷ್ಟೇ ಇಲ್ಲೇ ಆಡ್ತಿದ್ವಿ. ವಾಲಿಬಾಲ್ ಪ್ರಾಕ್ಟೀಸ್ ಕೂಡ ಇಲ್ಲಿತ್ತು ಅವಾಗ. ಸೊ ಇವಾಗೆಲ್ಲ ಯಾವುದು ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ಪೀಸಲ್ಲಿ ಇದ್ದೀವಿ ನಾವು. ಸೊ ಆಯಿತು 2 years ಆಯ್ತು ಇವಾಗ ಬೇಸಿಕ್ಲಿ. ಅಂತ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ, ಇವರಿಬ್ಬರೇ ಆಡ್ತಿರೋದು. ಮನೆಗೆ ಹೋಗ್ತಿದ್ದೀನಿ. ಸೊ ಯಾರು ಇರಲಿಲ್ಲ ಈಗ. ಸೊ ಬನ್ನಿ ಗೈಸ್ ಹೋಗೋಣ. ಅಂಕಲ್ ಬಾಯ್ ಅಂಕಲ್. ಗೈಸ್ ಹೋಗೋಣ ಈಗ ಮನೆಗೆ. ನನ್ನ ಬೀಸ್ಟ್ ಇಲ್ಲೇ ನಿಂತಿದೆ ನೋಡಿ. ಸರ್ ಮನೆಗೆ ಹೋಗ್ತಿದ್ದೀವಿ. ಸೊ ನಾವು ಬರೋಷ್ಟಿಗೆಲ್ಲ ಮುಗಿದಿದ್ದು ಫಂಕ್ಷನು. ಸೊ ಇವಾಗ ಹೋಗ್ತಿದ್ದೀವಿ ಮನೆಗೆ. ಎಲ್ಲ ಫ್ರೆಂಡ್ಸ್ ಇದ್ದಾರೆ ನೋಡಿ. ಮನೆಗೆ ಹೋಗಿ ಮನೆ ಕಾಣೋದಷ್ಟೇ. ಗೈಸ್ ಇವಾಗ ಇನ್ನೊಂದು ಸ್ಕೂಲ್ ಹತ್ರ ಬಂದಿದೆ. ಇಲ್ಲಿ ಈ ಸ್ಕೂಲ್ ಸೆಲೆಬ್ರೇಟ್ ಮಾಡಿದೆ. ನಮ್ಮ ಸ್ಕೂಲ್ ಇದ್ದಾರೆ ಮಾಡ್ತಿದ್ದೀವಿ ಬೇಸಿಕ್ಲಿ. ಸೊ ಇವಾಗ ನಾವು ಆಲ್ರೆಡಿ ಲೇಟ್ ಆಗಿದ್ವಿ. ಸೊ ನೋಡೋಕ್ಕಾಗಿಲ್ಲ. ಇವಾಗ ಮನೆಗೆ ಹೋಗ್ತೀವಿ. ಸೊ ನಮ್ಮೆಲ್ಲ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ನೋಡಿ. ನನ್ನಿಂದ ಗೈಸ್ ಇವಾಗ ಡಿಸ್ಕಷನ್ ಮಾಡ್ತಿದ್ದೆ ಎಲ್ಲಿಗೆ ಹೋಗ್ಬೇಕಂತ. ಸೊ ಯಾರಿಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತೇ ಇಲ್ಲ. ನಂದೇ ಮನೆಗೆ ಹೋಗೋಣ ಅಂತ. ಗೈಸ್ ಫೈನಲಿ ನಮ್ಮ ತಮ್ಮ ಸ್ಕೂಲ್ಗೆ ಬಂದಿದ್ದೀವಿ. ಸೊ ನಾವು ಪಿಕಪ್ ಮಾಡ್ಕೊಂಡು ಹೋಗೋಣ. ಸೊ ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಬರೀ ನಿಮಗೆ ಒಳಗಡೆ ಎಲ್ಲ ಹೋಗಿ ತೋರಿಸ್ತೀನಿ. ಗೈಸ್ ನಮ್ಮ ಸ್ಕೂಲ್ಗಿಂತ ಚಿಂತೆಯಾಗೆ ಮಾಡಿದ್ದಾರೆ. ನಮ್ಮ ತಮ್ಮ ಕರ್ಕೊಂಡು ಹೋಗ್ತೀವಲ್ಲ. ಸೊ ಮನೆಗೆ ಹೋಗೋಣ ಈಗ. ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದಿದ್ದೀವಿ. ಗೈಸ್ ನೋಡಿ ಇಲ್ಲಿ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಹೊರಗಡೆನೇ ಕೂತಿದ್ದೀನಿ ಈಗ ನೋಡಿ ಸರ್. ಮತ್ತು ಅಲ್ಲೊಂದು ಇಂಡಿಯಾ ಫ್ಲಾಗ್ ಹಾಕಿದ್ದಾರೆ ನೋಡಿ, ಮಸ್ತಾಗಿದೆ. ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ನೀರೆಲ್ಲ ಕೊಟ್ಬಿಟ್ಟಿದ್ದೀನಿ ನಮ್ಮ ಅಜ್ಜಿಗೆ. ಸೊ ಇವಾಗ ಹಸುವಾಗ್ತಿದೆ ಫುಲ್ಲು. ಊಟ ಮಾಡ್ಬಿಟ್ಟು ಗ್ರೌಂಡ್ ಹೋಗೋಣ. ಗ್ರೌಂಡ್ ಕೂಡ ತುಂಬ ದಿನ ಇತ್ತು. ಲಾಸ್ಟ್ ಸಂಡೇನೂ ಹೋಗಿದ್ದು ನಾನು. ಹೋಗೋಣ ಬನ್ನಿ.
ಜಸ್ಟ್ ಊಟ ಗೀಟ ಎಲ್ಲ ಮಾಡಾಯಿತು. ನಾನು ಡೈರೆಕ್ಟ್ ಗ್ರೌಂಡಿಗೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಆಡ್ತಿದ್ದಾರೆ ನೋಡಿ. ಸೊ ನಾನು ಆಡಲ್ಲ, ಆಮೇಲೆ ಆಡ್ತೀನಿ, ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಸೊ ನಾಳೆ ಈ ಬ್ಲಾಗ್ ಬರುತ್ತಲ್ಲ, ಅದಕ್ಕೆ ಇವಾಗ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಎಲ್ಲ ಆಡೈತಿ ಈಗ. ಸೊ ಇವಾಗ ರೆಸ್ಟ್ ಮಾಡ್ತಿದ್ವಿ, ಇವಾಗ ಮನೆಗೆ ಹೋಗ್ತೀನಿ ಇವತ್ತಿಗೆ ಅಷ್ಟೇ. ಅಂದರೆ ಬ್ಲಾಗ್ ಇಷ್ಟೇ ಅಲ್ಲ, ಆಟ ಆಡೋದು ಇಷ್ಟೇ. ಇವಾಗ ಮನೆಗೆ ಹೋಗ್ತೀನಿ. ಸದ್ಯಕ್ಕೆ ನಾನು ಮನೆಗೆ ಬಂದಿದ್ದೀನಿ. ಸೊ ತುಂಬ ಟಯರ್ಡ್ ಆಗುತ್ತೆ ಗ್ರೌಂಡಲ್ಲಿ ಆಡಿ. ಸೊ ಇವತ್ತಿಗೆ ಅಷ್ಟೇ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.